ಮನೆಯಲ್ಲಿ ನಾವೆಲ್ಲರೂ ಒಂದೇ ಥರದ ಆಹಾರ ತಿಂದರೂ ಸಹ ಈಗ ಕೆಲವರಿಗೆ ಕಾಲು ನೋವು ಬರುತ್ತೆ, ಕೆಲವರಿಗೆ ಹೃದಯ ಸಮಸ್ಯೆ ಬರುತ್ತೆ, ಕೆಲವರಿಗೆ ಶುಗರ್ ಬರುತ್ತೆ, ಕೆಲವರಿಗೆ ಅದು ಬರೋದಿಲ್ಲ. ಹೇಗೆ? ನಾವೆಲ್ಲರೂ ಸೇಮ್ ಆಹಾರ ತಿಂತಿದ್ದೀವಿ, ಆದರೆ ನಿಮ್ಮ ನಿಮ್ಮ ದೇಹದ ಮೆಟಬಾಲಿಕ್ ಆಕ್ಟಿವಿಟಿ, ನಿಮ್ಮ ಜೆನೆಟಿಕ್ಸ್ ಅದನ್ನು ನಿರ್ಧಾರ ಮಾಡುತ್ತೆ. ನೀವು ತಿನ್ನಂಥ ಆಹಾರ ಏನಾಗಿ ಪರಿವರ್ತನೆ ಆಗಬೇಕು, ಯಾವ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ಸಹಾಯ ಮಾಡಬೇಕು ಅಂತ. ಸೊ ಈಗ ಅಂದ್ಕೊಳ್ಳಿ, ಒಂದು ಗಡ್ಡೆ ಆಗಿದೆ ಅಥವಾ ಒಂದು ಸಿಸ್ಟ್ ಆಗಿದೆ, ಅಥವಾ ದೇಹದ ಯಾವುದೋ ಒಂದು ಅಂಗಾಂಗ, ಈಗ ಪ್ಯಾಂಕ್ರಿಯಾಸ್ ಸರಿಯಾಗಿ ಇನ್ಸುಲಿನ್ ಅನ್ನು ಸರಿಸ್ತಾ ಇಲ್ಲ, ಅಥವಾ ಇನ್ಸುಲಿನ್ ಸ್ರವಿಸಕ್ಕೆ ಆಗ್ತಾ ಇದೆ ಆದರೆ ಜೀವಕೋಶಗಳನ್ನ ರಿಸೀವ್ ಮಾಡ್ತಾ ಇಲ್ಲ. ಇಂತಹ ಕಂಡೀಷನ್ ಅಲ್ಲಿ ಪಂಚಕರ್ಮ ಚಿಕಿತ್ಸೆ ಹೇಗೆ ಸಹಾಯ ಮಾಡುತ್ತೆ? ಹೇಗೆ ಅಂತಂದ್ರೆ, ಇದು ಒಳಗೆ ಹೋಗಿ ಕತ್ತರಿಸಿ ಓಪನ್ ಮಾಡಿ ನಾವು ಸ್ಟಿಚ್ ಹಾಕದೇ ಇದ್ರೂ ಸಹ ಇಲ್ಲಿ ಬಳಸುವಂತಹ ಔಷಧಿ ದ್ರವ್ಯಗಳು ಹಾಗೂ ಅವುಗಳ ಸಂಯೋಜನೆ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಅದು ನಿಮ್ಮ ಮೆಟಬಾಲಿಕ್ ಆಕ್ಟಿವಿಟಿಯನ್ನ ಎಷ್ಟರ ಮಟ್ಟಿಗೆ ಅದು ಇನಿಷಿಯೇಟ್ ಮಾಡುತ್ತೆ ಅಂತಂದ್ರೆ, ಯಾವುದನ್ನ ದೇಹ ಹಾಳು ಮಾಡಿದ್ವಿ. ನೋಡಿ, ಒಂದು ಫೈಬ್ರಾಯ್ಡ್ ಆಗಿದೆ ಯೂಟ್ರಸ್ ಅಲ್ಲಿ ಅಂತಂದ್ರೆ ಯಾರು ರೆಡಿ ಮಾಡಿದ್ದು? ನಾವು ಫೈಬ್ರಾಯ್ಡ್ ತಗೊಂಡೋಗಿ ಇಟ್ಟಿದ್ದ? ನೀವೇ ಇಟ್ಕೊಂಡಿರ್ತೀರಾ ನಿಮ್ಮ ಹೊಟ್ಟೆ ಒಳಗೆ ಒಂದು ಫೈಬ್ರಾಯ್ಡ್ ಅನ್ನ? ಇಲ್ಲ. ಎಲ್ಲಿಂದ ಉತ್ಪತ್ತಿ ಆಗಿರುತ್ತೆ? ಇದು ದೇಹವೇ ಉತ್ಪತ್ತಿ ಮಾಡಿರುತ್ತೆ. ದೇಹದಲ್ಲಿ ಏರುಪೇರಾದಾಗ, ಅದರ ಕೆಮಿಕಲ್ ರಿಯಾಕ್ಷನ್ಸ್ಗಳು ಬದಲಾದಾಗ, ಅದಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ನಾವು ನಮ್ಮ ಆಹಾರ ವಿಹಾರಗಳನ್ನ ಮಾಡಿದಾಗ, ಅಥವಾ ನಮ್ಮ ಜೆನೆಟಿಕ್ಸ್ ಅಲ್ಲಿ ಅಷ್ಟೊಂದು ದೋಷಗಳು ನಮಗೆ ಕ್ಯಾರಿ ಫಾರ್ವರ್ಡ್ ಆದಾಗ ಏನಾಗುತ್ತೆ? ದೇಹನೇ ಅದನ್ನು ಉತ್ಪತ್ತಿ ಮಾಡಿರುತ್ತೆ. ಸೊ ಪಂಚಕರ್ಮ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಪುನಃ ದೇಹನೇ ಅದನ್ನ ಸರಿಪಡಿಸುವ ರೀತಿಯಲ್ಲಿ ಪಂಚಕರ್ಮ ಮಾಡುತ್ತೆ. ಹಾಗಾಗಿ ಆಯುರ್ವೇದವನ್ನ ಇದು ರೂಟ್ ಕಾಸ್ ಅನ್ನು ಸರಿ ಮಾಡುತ್ತೆ, ರೂಟ್ ಕಾಸ್ ಅನ್ನು ಸರಿ ಮಾಡುತ್ತೆ ಅಂತ ಏನ್ ನೀವು ನೋಡ್ತಾ ಇರ್ತೀರಾ. ಏನು ರೂಟ್ ಕಾಸ್ ಅಂತಂದ್ರೆ ಏನು? ಇದೆ ನಿಮ್ಮ ದೇಹದ ಮೂಲಭೂತ ಚಟುವಟಿಕೆಗಳನ್ನ ಅದರ ವಾಪಸ್ ಇದ್ದಂಗೆ ವಾಪಸ್ ಅದರ ಏನು ಅದರ ಒಂದು ಕೆಲಸ ಇದೆ ಅದಕ್ಕೆ ತರುವಂಥದ್ದು. ಈಗ ಕೆಲವರಿಗೆ ಚರ್ಮದಲ್ಲಿ ಕಪ್ಪು ಕಪ್ಪಾದ ಕಲೆ ಆಗೋದು, ಅಥವಾ ಕೆಲವರಿಗೆ ಇಡೀ ಮೈ ತುಂಬಾ ಬಿಳಿ, ಚರ್ಮದಲ್ಲಿ ಬಿಳಿ ಬಿಳಿ ಆದಂತಹ ಕಲೆಗಳು ಬರೋದು. ಎರಡಕ್ಕೂ ಕೂಡ ಏನು ಚಿಕಿತ್ಸೆ? ಇಲ್ಲಿ ಪ್ರಾಚಕ ಪಿತ್ತ, ಚರ್ಮದಲ್ಲಿ ಇರುವಂತದ್ದು ಒಂದು ಪಿತ್ತ, ಪ್ರಾಚಕ ಪಿತ್ತ ಅಂತ ಆಯುರ್ವೇದದ ಪ್ರಕಾರ. ಸೊ ಆ ಮೂಲಭೂತವಾದ ಪಿತ್ತದ ಒಂದು ವಿಧ ಏನಿದೆ ಅದನ್ನ ಪುನಃ ಅದರ ನಾರ್ಮಲ್ ಕೆಲಸ ಮಾಡೋ ರೀತಿ ಮಾಡುತ್ತೆ. ಪಂಚಕರ್ಮದಿಂದ ಯಾಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಆ ಜೀವಕೋಶಗಳು ನೋಡಿ ಮೊದಲಿಂದ ಈ ಥರದ ಚರ್ಮವನ್ನು ಉತ್ಪತ್ತಿ ಮಾಡ್ತಿತ್ತು, ನಂತರದಲ್ಲಿ ಒಂದು ರೋಗ ಅಂತ ಶುರುವಾಯಿತು. ಆ ರೋಗ ಶುರುವಾದ್ಮೇಲೆ ಕೆಲವರಲ್ಲಿ ಪೂರ್ತಿಯಾಗಿ ಕಪ್ಪು ಬಣ್ಣದ ಅಲ್ಲಲ್ಲಿ ಪ್ಯಾಚಸ್ ಆಗೋದು, ಅಥವಾ ಕೆಲವರಲ್ಲಿ ಬಿಳಿ ಪ್ಯಾಚಸ್ಗಳಾಗುವಂಥದ್ದು. ಇಂತಹ ರೋಗಗಳಿದ್ದಾಗ ಈ ಪಂಚಕರ್ಮ ಚಿಕಿತ್ಸೆ ಆ ಜೀವಕೋಶಗಳಿಗೆ ಪುನಃ ಅದರ ಮೊದಲ ನಾರ್ಮಲ್ ನ್ಯಾಚುರಲ್ ಕೆಲಸ ಏನಿತ್ತಲ್ಲ ಅದನ್ನ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತೆ. ಪುನಃ ಅದಾದ್ರೆ ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಅವಾಗ ಏನಾಯ್ತು, ಯಾವ ಒಂದು ಸೆಲ್, ಈಗ ಉದಾಹರಣೆಗೆ ಇಲ್ಲೊಂದು ಬಿಳಿ ಕಲೆ ಇದೆ ಅಂತಂದ್ರೆ ಅಲ್ಲಿ ಏನಾಗ್ತಾ ಇರುತ್ತೆ, ನಮ್ಮ ಮೆಟಬಾಲಿಸಮ್ ಹಾಳಾದಾಗ ಅಥವಾ ಆ ಕ್ರಿಯೆಗಳು, ಮೂಲಭೂತ ಕ್ರಿಯೆಗಳಲ್ಲಿ ಗೊಂದಲ ಏರ್ಪಟ್ಟಾಗ ಆ ಜೀವಕೋಶ ಸತ್ತು ಹೊಸ ಜೀವಕೋಶ ಹುಟ್ಟಿದ್ರೂ ಸಹ ಅದೇನ್ ಮಾಡ್ತಾ ಇರುತ್ತೆ, ಆ ಬಿಳಿ ಬಣ್ಣದ ಕಲೆ ಇರೋ ಜೀವಕೋಶನೇ ಉತ್ಪತ್ತಿ ಮಾಡ್ತಾ ಇರುತ್ತೆ. ಬಟ್ ಪಂಚಕರ್ಮ ಚಿಕಿತ್ಸೆ ಅನ್ನೋದು ನಿಮ್ಮ ಮೂಲಭೂತ ಕ್ರಿಯೆಗಳನ್ನ ಮತ್ತೆ ಅದು ನೆನಪಿಸಿದಾಗ ಅದೇನ್ ಮಾಡುತ್ತೆ, ಆ ಬಿಳಿ ಬಣ್ಣ ಇದ್ದ ಜೀವಕೋಶ ಸತ್ತು ಹೊಸ ಹುಟ್ಟುವಾಗ ಅದು ಬಿಳಿನನ್ನೇ ರಿಪ್ಲೇಸ್ ಮಾಡುವ ಬದಲು ಹೆಲ್ದಿ ಜೀವಕೋಶವನ್ನ, ಹೆಲ್ದಿ ಸ್ಕಿನ್ ಕಲರ್ ಅನ್ನ ರಿಪ್ಲೇಸ್ ಮಾಡುತ್ತೆ. ಹಾಗೇನೆ ಈಗ ಒಂದು ಸಿಸ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಸಿಸ್ಟ್ ಅನ್ನೋದು ಹೇಗೆ ಗುಣ ಆಗುತ್ತಪ್ಪ? ಈಗ ನಾವೆಲ್ಲ ಸರ್ಜರಿ ಮಾಡಿ ತೆಗೆದ್ರೂ ಮತ್ತೆ ಬರುವಂತ ಕೇಸಸ್ ಅನ್ನ ನೋಡಿದೀವಿ. ಸಿಸ್ಟ್ ಅನ್ನ ರಿಮೂವ್ ಮಾಡ್ತಾರೆ, ಮತ್ತೆ ರಿಕರೆನ್ಸ್ ಆಗುತ್ತೆ. ಈವನ್ ಮೆಡಿಕಲ್ ಸೈನ್ಸ್ ಇದು ಒಪ್ಕೊಳ್ಳುತ್ತೆ, ದೇರ್ ಆರ್ ಚಾನ್ಸಸ್ ಆಫ್ ರಿಕರೆನ್ಸ್ ಅಂತ. ಹಾಗಿದ್ರೆ ಅಂಥದ್ದನ್ನ ಪಂಚಕರ್ಮ ಹೇಗೆ ಸರಿಪಡಿಸುತ್ತೆ, ಅಥವಾ ಪಂಚಕರ್ಮದಿಂದ ಅದಕ್ಕೆ ಹೇಗೆ ಫುಲ್ ಸ್ಟಾಪ್ ಇಡ್ಬೋದು ಅಂತಂದ್ರೆ, ಪಂಚಕರ್ಮ ಏನೋ ಒಂದು ಮಷಿನ್ ಹಾಕಿ ಒಳಗಿರೋ ಸಿಸ್ಟಮ್ ತೆಗೆಯೋ ಕೆಲಸ ಮಾಡೋದಿಲ್ಲ. ಬಾವಿಯಿಂದ ನೀರಿದ್ದ ಹಾಗೆ ಇದೇನ್ ಮಾಡುತ್ತೆ, ಬಾವಿಗೆ ನೀರು ರೀಚಾರ್ಜ್ ಆಗೋ ಹಾಗೆ, ಅಂಡರ್ ವಾಟರ್ ರೀಚಾರ್ಜ್ ಏನ್ ಮಾಡ್ತೀವಲ್ಲ ಅದೇ ಥರದಲ್ಲಿ ನಿಮ್ಮ ದೇಹದಲ್ಲಿ ಯಾವ ಒಂದು ಹಾರ್ಮೋನ್ ವ್ಯತ್ಯಾಸದಿಂದ ಸಿಸ್ಟ್ಗಳು, ನೀರಿನ ಗುಳ್ಳೆಗಳು ಉತ್ಪತ್ತಿಯಾಗಿತ್ತೋ ಅದೇ ದೇಹ, ಅದೇ ಹಾರ್ಮೋನ್ಸ್ಗಳು ಮತ್ತೆ ಪುನಃ ಆ ಸಿಸ್ಟನ್ನ ರಿಮೂವ್ ಮಾಡೋ ರೀತಿಯಲ್ಲಿ ದೇಹವನ್ನ ರೆಡಿ ಮಾಡುತ್ತೆ. ನಿಮ್ಮ ದೇಹವೇ ತನ್ನ ಮೂಲಭೂತ ಕ್ರಿಯೆಗೆ ಹೋಗಿ ಯಾವ ಕಾರಣಕ್ಕಾಗಿ ಅಲ್ಲಿ ನೀರು ಗುಳ್ಳೆಗಳಾಗಿತ್ತೋ ಅದನ್ನು ಸರಿಪಡಿಸಿದಾಗ ಆ ನೀರಿನ ಗುಳ್ಳೆಗಳನ್ನ ತಾನೇ ಡಿಸಾಲ್ವ್ ಮಾಡುತ್ತೆ. ಎಲ್ಲ ರೋಗಗಳು ಹಾಗೇನೆ. ಈಗ ನೋಡಿ, ಈಗ ಕೈಗೊಂದು ನೀರು ಬಿತ್ತು, ನೀರು ಬಿದ್ದಾಗ ಆ ತಾನಾಗೆ ಗುಣ ಆಗತ್ತಲ್ವ? ಸುಮ್ಮನೆ ಒಂದು ಸ್ಕ್ರ್ಯಾಚ್ ಆಯ್ತು ಅಂತ ಇಟ್ಕೊಳ್ಳಿ, ಒಂದು ಸೊಳ್ಳೆ ಕಚ್ಚಿತು, ಒಂದು ಮುಳ್ಳು ತಾಕ್ತು, ಸ್ಕ್ರ್ಯಾಚ್ ಆಯ್ತು,
ಒಂದು ಕಡೆಯಲ್ಲಿ ಡ್ಯಾಮೇಜ್ ಆಯಿತು ಅಂದ ತಕ್ಷಣ ಆ ಜಾಗಕ್ಕೆ ಪೂರ್ತಿ ಹೀಲಿಂಗ್ ಎನರ್ಜಿನ ದೇಹವೇ ಕಳಿಸುತ್ತೆ. ಇಲ್ಲಿ ಡ್ಯಾಮೇಜ್ ಆಗಿದೆ, ಇಲ್ಲಿ ರಿಪೇರ್ ಮಾಡಬೇಕು ಅಂತ. ಆ ರಿಪೇರ್ ಸಿಗ್ನಲ್ ಅಲ್ಲಿ ಹೋಗುತ್ತೆ, ಅದು ಆ ಜೀವಕೋಶಗಳನ್ನ ರಿಪೇರ್ ಮಾಡುತ್ತೆ, ಸರಿ ಹೋಗ್ಬಿಡುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಈ ಪಂಚಕರ್ಮ ಚಿಕಿತ್ಸೆನ ನೀವು ತಗೊಂಡಾಗ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ ಈ ಎಲ್ಲ ಚಿಕಿತ್ಸೆಗಳು ಏನು ಮಾಡುತ್ತೆ ಅಂತಂದರೆ ಈ ದೇಹದ ಒಂದು ಅಂಗಾಂಗ ಕಣ್ಣಿನ ಒಂದಿಷ್ಟು ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕೆಲವರಿಗೆ ಡ್ರೈ ಐ ಸಿಂಡ್ರೋಮ್ ಅಂತ ಇರುತ್ತೆ, ಅಥವಾ ಕೆಲವರಿಗೆ ಕಣ್ಣು ಪೊರೆ ಬರುವಂಥದ್ದು, ಪದೇ ಪದೇ ಪೊರೆ ಬರುವುದು, ತುಂಬ ಚಿಕ್ಕ ಪ್ರಾಯದಲ್ಲಿ ಪೊರೆ ಬರುವಂಥದ್ದು, ಇಂತಹ ಕೆಲವೊಂದಿಷ್ಟು ತೊಂದರೆಗಳಿರುತ್ತೆ. ಅದನ್ನೆಲ್ಲ ಹೇಗೆ ಸರಿ ಮಾಡುತ್ತೆ ಆಯುರ್ವೇದ? ಹೇಗೆ ಸರ್ಜರಿ ಇಲ್ಲದೆ ಅದನ್ನು ಸರಿ ಮಾಡೋದು? ಹೇಗೆ ಸರಿ ಮಾಡುತ್ತೆ ಅಂತಂದರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಕಣ್ಣಿನ ಆರೋಗ್ಯ ವಾಪಸ್ ಸಿಗೋ ಥರದಲ್ಲಿ ಅದು ಮಾಡುತ್ತೆ. ಯಾವ ಗ್ರಂಥಿಗಳು ತಮ್ಮ ಕೆಲಸ ನಿಭಾಯಿಸ್ತಾ ಇಲ್ವೋ, ಯಾಕೆ ನಿಭಾಯಿಸ್ತಾ ಇರಲ್ಲ ಅದಕ್ಕೊಂದು ಕಾರಣ ಇರುತ್ತೆ. ಕೆಲವೊಂದು ಜೆನೆಟಿಕಲ್ ಆಗಿರ್ಬೋದು, ಕೆಲವೊಂದು ನಿಮ್ಮ ಫುಡ್ಡಿಂದ ಆಗಿರ್ಬೋದು, ಕೆಲವೊಂದು ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಮಾಡೋ ತಪ್ಪುಗಳಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ನಿಮ್ಮ ದೇಹದಲ್ಲಿ ಆ ಕೆಲವೊಂದಿಷ್ಟು ಗ್ರಂಥಿಗಳು ಕೆಲಸ ಮಾಡ್ತಾ ಇರೋದಿಲ್ಲ. ಈ ಪಂಚಕರ್ಮ ಚಿಕಿತ್ಸೆ ಏನು ಮಾಡುತ್ತೆ, ಪೂರ್ತಿ ದೇಹದ ಇಲ್ಲಿ ಬರೀ ಒಂದು ಕಣ್ಣು, ಬರೀ ಒಂದು ಕೈ, ಒಂದು ಕಾಲು, ತಲೆ ಹೀಗಿರೋದಿಲ್ಲ. ಆ ನಿಮ್ಮ ಮೂಲಭೂತವಾದಂತಹ ಪ್ರಕ್ರಿಯೆಗಳನ್ನು ಇದು ಸರಿಪಡಿಸುತ್ತೆ. ಹಾಗಾಗಿ ಪಂಚಕರ್ಮ ಅನ್ನುವಂಥದ್ದು ನಾವು ಇಷ್ಟು ಧೈರ್ಯದಲ್ಲಿ ಪೂರ ಆರಾಮಾಗುತ್ತೆ ಅಂತ ಹೇಳೋದು ಯಾಕೆ ಅಂತಂದರೆ ಇದು ನಿಮ್ಮ ಮೂಲಭೂತ ಚಟುವಟಿಕೆಗಳನ್ನು ರೀಎಸ್ಟಾಬ್ಲಿಷ್ ಮಾಡುತ್ತೆ, ಮತ್ತೆ ಸರಿಪಡಿಸುತ್ತೆ. ಹಾಗೆಯೇ ನರಗಳಲ್ಲಿ ಮಿದುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲೂ ಅಷ್ಟೇ. ಹೇಗೆ ಮಿದುಳು ಹೇಗೆ ಸರಿಯಾಗುತ್ತಪ್ಪ? ಯಾಕೆ ಅಂತಂದರೆ ಇಲ್ಲಿ ಮಿದುಳೊಳಗೆ ಕೈ ಹಾಕಿ ರಿಪೇರಿ ಮಾಡೋದಿರೋದಿಲ್ಲ. ಯಾವ ನೀವು ತಿಂದ ಆಹಾರ, ಈಗ ನೋಡಿ ಬುದ್ಧಿಶಕ್ತಿಗೆ ಒಳ್ಳೇದಂತ ಬ್ರಾಹ್ಮಿ ತಿಂತೀರಾ, ಬ್ರಾಹ್ಮಿ ಹೊಟ್ಟೆಗೆ ಹೋಗುತ್ತೆ, ತಲೆಗೆ ಹೆಂಗೆ ಹೆಲ್ಪ್ ಆಗುತ್ತೆ? ಬಾದಾಮಿ ತಿನ್ನಿಸಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಮಕ್ಕಳಿಗೆ ಬಾದಾಮಿ ತಿನ್ಸೋದೇ ತಿನ್ಸೋದು. ಆ ಬಾದಾಮಿ ನೆನಪಿನ ಶಕ್ತಿ ಹೇಗೆ ಬದಲಾವಣೆ ಆಗುತ್ತೆ? ನಿಮ್ಮ ಮೆಟಬಾಲಿಕ್ ಆಕ್ಟಿವಿಟಿಯಿಂದ ನೀವೇನನ್ನೇ ತಿಂದರೂ ಸಹ ತಿಂದದ್ದು ಮೆಟಬಾಲಿಕ್ ಆಕ್ಟಿವಿಟಿ ಮೂಲಕ ಅದರ ಟಾರ್ಗೆಟ್ ಸೆಲ್ಸ್ಗಳಿಗೆ ಹೋಗುತ್ತೆ. ಯಾವ ಸೆಲ್ಸ್ಗಳಿಗೆ ಅಲ್ಲಿ ಹೋಗಬೇಕು ಅಲ್ಲಿಗೆ ರೀಡೈರೆಕ್ಟ್ ಆಗುತ್ತೆ. ಹಾಗೆಯೇ ಪಂಚಕರ್ಮ ಔಷಧಿಗಳು ತಲೆ ಕತ್ತರಿಸಿ ಒಳಗೇನು ರಿಪೇರಿ ಮಾಡದೇ ಇದ್ರೂ ಅದರ ಟಾರ್ಗೆಟ್ ಸೆಲ್ಸ್ಗಳಿಗೆ ಹೇಗೆ ಹೋಗುತ್ತೆ ಅಂದರೆ ಪ್ರತಿ ದ್ರವ್ಯಕ್ಕೂ ಕೂಡ ಅದರ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅಥವಾ ಆಕ್ಟಿವ್ ಮಾಲಿಕ್ಯೂಲ್ಸ್ಗಳಂತ ಇರುತ್ತೆ ಪ್ರತಿ ಔಷಧಿಗಳಲ್ಲಿ. ಅದರಲ್ಲೂ ಎಸ್ಪೆಷಲಿ ಇಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ನಮ್ಮ ಹೆಮ್ಮೆ ಏನಂತಂದರೆ ಫ್ರೆಶ್ ಆಗಿ ತೆಗೆದಿರ್ತೀವಿ, ಹಿಂಗೆ ರೆಡಿ ಆಗುತ್ತೆ. ಈಗ ನೋಡಿ, ನೀವು ಇವತ್ತು ಅಡ್ಮಿಟ್ ಆದ್ರಿ, ಇವತ್ತು ಅವ್ರು ಬೆಳಿಗ್ಗೆ ಅಡ್ಮಿಟ್ ಆದರೆ ನಾವು ಮಧ್ಯಾಹ್ನ ನಂತರ ಯಾಕೆ ಶುರು ಮಾಡಿದ್ವಿ? ಬೆಳಿಗ್ಗೆ ಅವ್ರು ಶುರು ಬಂದ ತಕ್ಷಣದಲ್ಲಿ ಒಂದಿಷ್ಟು ಗಿಡಮೂಲಿಕೆ ತೆಗೆದ್ವಿ, ಪಟ್ ಅಂತ ರೆಡಿ ಮಾಡ್ಕೊಂಡ್ವಿ, ಅದು ಮಧ್ಯಾಹ್ನ ಟ್ರೀಟ್ಮೆಂಟಿಗೆ ಯೂಸ್ ಆಯಿತು. ಅವಾಗ ಏನಾಗುತ್ತೆ ಹೇಳಿ? ನೀವು ತಾಜಾ ಸೊಪ್ಪು ಹಿತ್ತಲಿಂದ ತಂದು ಅಡುಗೆ ಮಾಡೋದಕ್ಕೂ ಫ್ರಿಜ್ಜಲ್ಲಿ 1 ತಿಂಗಳ 2 ತಿಂಗಳ 3 ತಿಂಗಳ ಇಟ್ಟು ಅಡುಗೆ ಮಾಡೋದಕ್ಕೂ ರುಚಿಯಲ್ಲಿ ವ್ಯತ್ಯಾಸ ಇರಲ್ಲ, ಪೌಷ್ಟಿಕಾಂಶದಲ್ಲಿ ವ್ಯತ್ಯಾಸ ಇರಲ್ಲ. ಹಾಗೇನೆ ಈಗ ಫಾರ್ಮಸಿಯಿಂದ ಸಿಕ್ಕಂತಹ ಔಷಧಿಗಳಲ್ಲಿ ಅದು ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ, ಆದರೆ ಅದರ ಒಂದು ವೀರ್ಯ ಅಥವಾ ಅದರ ಪೊಟೆನ್ಸಿ ಏನಾಗಿರುತ್ತೆ? ಯಾವಾಗ ಪ್ಯಾಕ್ ಮಾಡಿರೋದು, ಯಾವಾಗ ಕಿತ್ತಿದ್ದು ಗಿಡದಿಂದ ಈಗ ನಿಮ್ಮ ಕೈಯಲ್ಲಿ ಒಂದಿನ ತೈಲದ ಬಾಟ್ಲಿ ನೀವು ಇಟ್ಕೊಂಡಿದ್ದೀರಾ ಅಂತಂದ್ರೆ ಆ ತೈಲಕ್ಕೆ ಹಾಕಿದ ಔಷಧಿ ಬೇರುಗಳನ್ನ ಎಷ್ಟು ಸಮಯದಿಂದ ಕಿತ್ತಿರ್ಬೋದು? ಕಿತ್ತು ಯಾರೋ ಡಿಸ್ಟ್ರಿಬ್ಯೂಟರ್ ತಂದು ಫಾರ್ಮಸಿಗೆ ಕೊಟ್ಟು, ಫಾರ್ಮಸಿಲಿ ಎಷ್ಟೋ ದಿನ ಆಗಿದ್ದು ಆಮೇಲೆ ಅಲ್ಲಿ ರೆಡಿ ಆದ್ಮೇಲೆ ಬಾಟ್ಲಿಗೆಲ್ಲ ಬಂದು ಪ್ಯಾಕಿಂಗ್ ಆಗಿ ಅದರ ನಂತರ ಮತ್ತೆ ವಾಪಸ್ ಎಲ್ಲ ರೆಪ್ರೆಸೆಂಟೇಟಿವ್ಸ್ ಅದನ್ನು ತಗೊಂಡು ಹೋಗಿ ಬೇರೆಯವರಿಗೆ ಕೊಟ್ಟು, ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿ, ಅಲ್ಲಿಂದ ಡಾಕ್ಟರ್ ಕ್ಲಿನಿಕ್ಗೆ ಬಂದರು, ಅಲ್ಲಿಂದ ಆ ಕ್ಲಿನಿಕ್ಕಿಂದ ನಿಮ್ಮ ಕೈಗೆ ಬಂದರು. ನೀವು ಏನು ಬಂದು ಕೂಡಲೇ ಬಳಸಿರೋದಿಲ್ಲ, ನೀವು ತಂದು ಮತ್ತೊಂದಿಷ್ಟು ದಿನ ಇಟ್ಟು ಅದನ್ನ ಯೂಸ್ ಮಾಡುವಾಗ ಆ ಪ್ರಾಣ ಚೈತನ್ಯ ಎಲ್ಲಿ ಹೋಗುತ್ತೆ? ಈಗ ಸಿಂಥೆಟಿಕ್ ಮೆಡಿಕೇಶನ್ಸ್ಗಳಲ್ಲಿ ಏನಾಗುತ್ತೆ, ಅದನ್ನು ಲ್ಯಾಬಲ್ಲಿ ನೀವು ಪ್ರಿಪೇರ್ ಮಾಡಿದ್ದಾಗಿರುತ್ತೆ. ಅದರಲ್ಲಾದರೆ ಓಕೆ ಇದರಲ್ಲಿ ಇಷ್ಟು ಸಮಯ ಹೀಗೆ ಶೆಲ್ಫ್ ಲೈಫ್ ಅನ್ನೋದು ಈ ಥರ ಹೀಗೆ ಅಂತ. ಬಟ್ ಈ ಆಯುರ್ವೇದ ಔಷಧಿಗಳಲ್ಲಿ ಎಸ್ಪೆಷಲಿ ಯಾಕೆ ಪ್ರತಿಯೊಬ್ಬ ಆಯುರ್ವೇದ ವೈದ್ಯನಿಗೆ ಗಿಡಮೂಲಿಕೆ ಬಗ್ಗೆ ಹೇಳ್ಕೊಡ್ತಾರೆ, ಅಡಿಗೆ ಮಾಡೋದ್ರ ಬಗ್ಗೆ, ಅಂದರೆ ಆ ಗಿಡಮೂಲಿಕೆಯಿಂದ ಔಷಧಿ ತಯಾರಿಕೆ ಬಗ್ಗೆನೇ ಒಂದೊಂದು ಸಬ್ಜೆಕ್ಟ್ ಯಾಕೆ ಇಟ್ಟಿದ್ದಾರೆ ಅಂತಂದರೆ ಇದರಲ್ಲಿ ಪ್ರಾಣ ಚೈತನ್ಯ ಹೈ ಲೆವೆಲಲ್ಲಿ ಇರಬೇಕು ಅಂತಂದರೆ, ಒಳ್ಳೆ ಆದಂತಹ ಅಥೆಂಟಿಕ್ ಆದ ರಿಸಲ್ಟ್ ಸಿಗಬೇಕು ಅಂತಂದರೆ ಔಷಧಿಗಳು ಎಷ್ಟು ಸಾಧ್ಯವೋ ಅಷ್ಟು ಫ್ರೆಶ್ ಆಗಿ ನಿಮ್ಮನ್ನು ತಲುಪಬೇಕು. ಹಾಗಾಗಿ ಲೇಪ ಎಲ್ಲ ಹಚ್ಚುವಾಗ ನೋಡಿ, ನಿಮಗೆ 11 ಗಂಟೆಗೆ ಲೇಪ ಇದ್ದರೆ ಥೆರಪಿಸ್ಟ್ಗಳು 10ವರೆಗೆ ಹೋಗ್ತಾರೆ ಗಾರ್ಡನ್ಗೆ. ನಿನ್ನೆ ತಂದಿಟ್ಟು ಹಾಕಲ್ಲ, ನಿಮಗೆ 10ವರೆಗೆ ಹೋಗಿ ಕಿತ್ತು ತಂದು ಅದನ್ನು ಪೇಸ್ಟ್ ಮಾಡಿ ತಕ್ಷಣದಲ್ಲಿ ನಿಮಗೆ ಅದನ್ನ ಅಪ್ಲೈ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅಷ್ಟು ಅದರ ಹೈ ಪೊಟೆನ್ಸಿ ಆ ಪ್ರಾಣ ಚೈತನ್ಯ ನಿಮ್ಮನ್ನು ಹೀಲ್ ಮಾಡುತ್ತೆ. ನಾವು ಡಾಕ್ಟರ್ಸ್ ಅಲ್ಲ ಹೀಲ್ ಮಾಡೋದು, ನಿಮಗೆ ಗುಣಪಡಿಸೋದು ಈ ಔಷಧಿ ಸಸ್ಯದಲ್ಲಿರುವಂತಹ ಪ್ರಾಣ ಚೈತನ್ಯ. ಆ ಪ್ರಾಣ ಚೈತನ್ಯ ನಿಮ್ಮ ದೇಹದ
ನಿಮ್ಮ ದೇಹದ ಎಲ್ಲ ಮೂಲಭೂತ ಚಟುವಟಿಕೆಗಳು, ಎಲ್ಲ ಬೇಸಿಕ್ ಆಕ್ಟಿವಿಟೀಸ್ ಏನಿರುತ್ತಲ್ಲೋ ಅದೆಲ್ಲವನ್ನ ತನ್ನ ನಿಜ ಸ್ವರೂಪದಲ್ಲಿ ಮಾಡೋ ಥರದಲ್ಲಿ ಪ್ರೇರೇಪಿಸುತ್ತೆ. ಹಾಗಾಗಿ ಆರೋಗ್ಯ ಸಿಗುತ್ತೆ. ಗೊತ್ತಾಯ್ತಾ? ಸೊ ಇಡೀ ಪಂಚಕರ್ಮ ಚಿಕಿತ್ಸೆ ಆಗ್ತಾ ಇರುವಾಗ ನಿಮ್ಮ ದೇಹದಲ್ಲಿ ಇಷ್ಟೊಂದು ಆಗ್ತಾ ಇದೆ. ಇದು ಜಸ್ಟ್ ಮಸಾಜ್ ಅಲ್ಲ, ಇದು ಜಸ್ಟ್ ಎಣ್ಣೆ ಮುಯ್ಯೋದಲ್ಲ, ಇದು ಜಸ್ಟ್ ಏನೋ ಎಲ್ಲ ಸಿಕ್ಕಲ್ಲ ಔಷಧಿ ಹಾಕ್ತಾರಪ್ಪ ಅಷ್ಟೇ ಅಲ್ಲ, ಖಂಡಿತವಾಗಿ ಅಲ್ಲ. ಕರಳಲ್ಲಿ ಹಾಕಿದಂತಹ ವಸ್ತು ಚಿಕಿತ್ಸೆ ಆಗಿರ್ಬೋದು, ಬಾಯಲ್ಲಿ ಕೊಟ್ಟಂತಹ ಸ್ನೇಹಪಾನ ಆಗಿರ್ಬೋದು, ಈ ಪ್ರತಿಯೊಂದು ಚಿಕಿತ್ಸೆ ಕೂಡ ನಿಮ್ಮ ಜೀವಕೋಶಗಳಲ್ಲಿ ಒಂದೊಂದು ಟ್ರಾನ್ಸ್ಫಾರ್ಮೇಶನ್ ಅನ್ನು ಮಾಡ್ತಾ ಇರುತ್ತೆ. ಸೊ ಆ ಟ್ರಾನ್ಸ್ಫಾರ್ಮೇಶನ್ ಫೇಸ್ ಅಲ್ಲಿ ನೀವೆಲ್ಲ ಇದ್ದೀರಿ. ಹಾಗಾಗಿ ಸಾಧ್ಯವಾದಷ್ಟು ಈ ಎಲ್ಲ ಚಿಕಿತ್ಸೆ ಸಮಯದಲ್ಲಿ ನಿಮ್ಮ ದೇಹಕ್ಕೆ ರೆಸ್ಟ್ ಅನ್ನ ಕೊಡಿ. ತೀರಾ ಸುಸ್ತಾಗುವಷ್ಟು ಏನನ್ನೂ ಮಾಡಕ್ಕೆ ಹೋಗ್ಬೇಡಿ. ಎಲ್ಲ ಕೆಲಸವನ್ನ ಇತಿಮಿತಿಯಲ್ಲಿ ಮಾಡಿ. ಮತ್ತೆ ಆಹಾರ ತಿಂದು ಕೈ ತೊಳೆದ ತಕ್ಷಣದಲ್ಲಿ ಕೂತ್ಕೊಳ್ಬೇಡಿ. ಆಹಾರ ಸೇವನೆ ಮಾಡ್ತೀರಲ್ವಾ, ಕೈ ತೊಳೆದ ತಕ್ಷಣ ಒಂದು 5 ನಿಮಿಷ ಆದ್ರೂ ವಾಕ್ ಮಾಡಿ. ಅನ್ಲೆಸ್ ಅಂಟಿಲ್ ಕಾಲಿ ತುಂಬಾ ನೋವಿರೋರು ವಾಕ್ ಮಾಡಬೇಡಿ. ಉಳಿದವರೆಲ್ಲ ಆಹಾರ ಸೇವನೆ ತಕ್ಷಣದಲ್ಲಿ ಕೂತ್ಕೊಳ್ಬಾರ್ದು. 5 ನಿಮಿಷ ಅಟ್ಲೀಸ್ಟ್. ನಿಮ್ಮದೇ ಕಾರಿಡಾರ್ ಅಲ್ಲಿ ಎದುರುಗಡೆ, ಈಗ ಮಳೆಗಾಲ ಶುರುವಾಗಿರೋದ್ರಿಂದ 5 ನಿಮಿಷ ಆದ್ರೂ ಆಹಾರ ತಿಂದ ತಕ್ಷಣ ನಡೆದಾಡಬೇಕು. ಅದು ಒಂದು. ಎರಡನೇದಾಗಿ, ಈಗ ಸಂಜೆ ಆಗ್ತಾ ಬಂದ ಹಾಗೆ ನಿಮ್ಮ ದಿನವನ್ನ ರ್ಯಾಪ್ ಅಪ್ ಮಾಡ್ತಾ ಬನ್ನಿ. ನಾನು ನೋಡ್ತೀನಿ ಕೆಲವೊಂದ್ಸತಿ ರಾತ್ರಿ 10:30, 11 ಗಂಟೆ ಆದ್ರೂ ನಿಮ್ದೆಲ್ಲ ರೂಮಲ್ಲಿ ಲೈಟ್ ಇರುತ್ತೆ, ಮಲಗೋದಿಲ್ಲ, ನೀವು ಮಾತಾಡ್ತಿರ್ತೀರಾ, ಮೊಬೈಲ್ ನೋಡ್ತಿರ್ತೀರಾ, ಫೋನಲ್ಲಿ ಮಾತಾಡ್ತಿರ್ತೀರಾ. ಹಾಗಾಗಬಾರ್ದು. ಸಂಜೆ ಆಗ್ತಾ ಇದ್ದಂತೆ ನಾವು ಊಟದ ತಯಾರಿ, ಊಟ ಮುಗೀತಿದ್ದಂತೆ ಭಜನೆ, ಭಜನೆ ಆಗ್ತಿದ್ದಂತೆ ನಿದ್ದೆ. ಭಜನೆ ಆಕ್ಚುಲಿ ಮಾಡೋದು ಯಾಕೆ? ನಿಮ್ಮನ್ನ ಒಂದು ಧನಾತ್ಮಕವಾದ ರೀತಿಯಲ್ಲಿ ನಿದ್ದೆಗೆ ಜಾರಿಸ್ಲಿಕ್ಕೆ ಅಂತ. ಆದ್ರೆ ಭಜನೆ ಆದ್ರೆ ನಿಮ್ಗೆ ಎಚ್ಚರ ಆಗುತ್ತೆ. ಭಜನೆ ಆದ್ರೆ ಮತ್ತೆ 1 ಗಂಟೆ ಆಕ್ಟಿವ್ ಆಗಿಬಿಡ್ತೀರಾ. ಹಾಗಾಗ್ಬಾರ್ದು. ಭಜನೆ ಮುಗಿಸಿದ ತಕ್ಷಣ ಬೇಕಾದ್ರೆ ಒಂದ್ ಸ್ವಲ್ಪ ವಾಕ್ ಮಾಡಿ, ಒಂಚೂರು ರಾಮನಾಮ ಅಥವಾ ನಿಮ್ಮ ಇಷ್ಟದ ಮನೆ ದೇವರು, ನಿಮ್ಮ ಇಷ್ಟದ ದೇವರ ಜಪವನ್ನ ಮಾಡಿ ನಂತರ ನಿದ್ದೆಗೆ ಜಾರಬೇಕು. ಮತ್ತೆ ಸಾಧ್ಯವಾದಷ್ಟು ಸಂಜೆ 6 ಗಂಟೆ ನಂತರ ಫೋನ್ ಬಳಕೆ ಮಾಡಬೇಡಿ. ನಿಮ್ಗೆ ಮನೆಯವರಿಗೆಲ್ಲ ಮಾತಾಡ್ತಿದ್ರೆ ಮಧ್ಯಾಹ್ನ ಲಂಚ್ ಬ್ರೇಕ್ ಟೈಮ್ ಇರುತ್ತಲ್ಲ, ಆಗ ಮಾತಾಡಿ ಮುಗಿಸ್ಕೊಂಡ್ಬಿಡಿ. ಮತ್ತೆ ಹೇಳಿ ಇಲ್ಲ ಇಲ್ಲಿ ಫೋನ್ ಕೊಡೋದಿಲ್ಲ ನಮಗೆ ಅಂತ ಹೇಳಿ. ಆದಷ್ಟು ನಿಮಗೆ ನೀವು ಲಿಮಿಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದು ರೆಸ್ಟ್ರಿಕ್ಷನ್ ಅಂತಲ್ಲ, ನಿಮಗೆಷ್ಟಕ್ಕೆ ನೀವು ಒಮ್ಮೆ ನೋಡಿ. ಸಂಜೆ ಆದ ನಂತರ ನಾವು ಸ್ಲೋ ಡೌನ್ ಮಾಡೋದು, ಈ ಗ್ಯಾಜೆಟ್ಸ್ ಅನ್ನ ದೂರ ಇಡೋದು, ನಮ್ಮ ಇಮೋಷನಲ್ ಹೆಲ್ತ್ ಅನ್ನ ಮತ್ತೆ ರಿಜುವಿನೇಟ್ ಮಾಡುತ್ತೆ. ಸಂಜೆ ಆದ ತಕ್ಷಣ 6 ಗಂಟೆ ನಂತರ ಗ್ಯಾಜೆಟ್ಸ್ ಎಲ್ಲ ದೂರ ಇಡಿ. ಫೋನು, ಮೊಬೈಲು, ಲ್ಯಾಪ್ಟಾಪ್ ಯಾವುದು ಬೇಡ. ನಂತರ 7 ಗಂಟೆಯಿಂದ 8 ಗಂಟೆ ಮಧ್ಯೆ ಊಟ ಮುಗಿಸ್ಕೊಡಿ. ಊಟ ಆದ ತಕ್ಷಣ ಭಜನೆಗೆ ಬನ್ನಿ, ಮಿಸ್ ಮಾಡಬೇಡಿ. ಭಜನೆ ಬರಲ್ಲ ಕೆಲವರೆಲ್ಲ, ಭಜನೆಗೆ ಬನ್ನಿ, ಮಿಸ್ ಮಾಡಬೇಡಿ. ನೀವು ದೇವರನ್ನ ನಂಬದೇ ಇರಿ, ಭಜನೆಗೆ ಬನ್ನಿ. ಯಾಕಂತಂದ್ರೆ ಅದು ನಿಮಗೆ ಆರೋಗ್ಯ ಕೊಡುತ್ತೆ. ಆರೋಗ್ಯಕ್ಕಾಗಿ ಬನ್ನಿ, ದೇವರಿಗಾಗಿ ಬರೋದು ಬೇಡ, ಆಯ್ತಾ? ಆಮೇಲೆ ಅದಾದ ತಕ್ಷಣ ಸ್ವಲ್ಪ ವಾಕ್ ಮಾಡಿ ನಿದ್ದೆಗೆ ಸಾಗಬೇಕು. ಫೋನನ್ನು ಮುಟ್ಟದೆ 6 ಗಂಟೆಯಿಂದ ಮಲಗೋದಂತ ಫೋನ್ ಮುಟ್ಟದೆ ಇರೋಕ್ಕಾಗತ್ತಂತ ನಿಮಗೆ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ನಾವು ಡೈರೆಕ್ಟಾಗಿ ನಿಮ್ಮ ಫೋನಿಗೆ ಅಡಿಕ್ಟ್ ಆಗಿದ್ದೀರ ಅಂದರೆ ನಾವು ಯಾರು ಒಪ್ಕೊಳ್ಳಲ್ಲ ಅಲ್ವಾ? ಇಲ್ಲಪ್ಪ ಸುಮ್ಮನೆ ನೋಡ್ತೀನಿ, ಬೋರ್ ಆಗುತ್ತೆ ಅಂತ ನೋಡ್ತೀನಿ ಬಿಟ್ಟರೆ ನಾ ಅಡಿಕ್ಟ್ ಆಗಿಲ್ಲ ಫೋನಿಗೆ ಅಂತ ನೀವು ಅಂದ್ಕೊಂಡಿದ್ದೀರಾ. ನಿಜಕ್ಕೂ ನೀವು ಅಡಿಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಈಗ ಗೊತ್ತಾಗುತ್ತೆ. ಏನು ಮಾಡಿ, ಸಂಜೆ 6 ಗಂಟೆ ನಂತರ ಫೋನ್ ಮುಟ್ಟಲ್ಲ, ಫೋನಲ್ಲಿ ಮಾತಾಡಲ್ಲ, ಫೋನಲ್ಲ ಏನು ವಿಡಿಯೋ ನೋಡಲ್ಲ, ನ್ಯೂಸು ನೋಡಲ್ಲ, ಸೀರಿಯಲ್ ನೋಡಲ್ಲ, ಏನಿಲ್ಲ. ಏನಾದರೂ ಯೂಸ್ ಮಾಡೋದಿದ್ರು ಹಾಗೆ 6 ಗಂಟೆ ನಂತರ ನಾನು ಫೋನ್ ಯೂಸ್ ಮಾಡಲ್ಲ ಅಂತ ಒಮ್ಮೆ ಟ್ರೈ ಮಾಡಿ. ಆಗ್ಬೋದಾ? ಯಾಕಂದರೆ ಪಂಚಕರ್ಮ